15ನೇ ತಾರೀಕು ಡಾಂಬ್ರೀಕರಣ ಹಾಕಿದ್ರು. ಹಾಕಿದ ದಿವಸನೇ ಕಿತ್ತೋಗಿದೆ. ರಾತ್ರಿ ಬಂದು ಹಾಕ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಮಾರನೇ ದಿವಸ ನೋಡಿದ್ರೆ ಎಲ್ಲಂದ್ರಲ್ಲಿ ಕಿತ್ಕೊಂಡು ಹೋಗ್ಬಿಟ್ಟಿತ್ತು. ನಾವು ಅದನ್ನ ವಿಡಿಯೋ ಮಾಡಿ ಫೇಸ್ಬುಕ್ ವಾಟ್ಸಪ್ಗಳಲ್ಲಿ ಎಲ್ಲ ತೋರಿಸಿದ್ವಿ. ಆಗಿದ ತಕ್ಷಣ ಮಾರನೇ ದಿವಸನೇ ಅದು ಏನೋ ಸ್ವಲ್ಪ ತಗೊಬಂದು ಪ್ಯಾಚ್ ತರ ತೇಪೆ ಹಚ್ಚೋ ಕೆಲಸ ಮಾಡಿದ್ರು. ಅದು ಇರ್ಲಿಲ್ಲ, ಇಷ್ಟು ದೊಡ್ಡದಾಗಿ ಆಗ್ಬಿಟ್ಟಿದೆ. ನಮ್ಗೇನಪ್ಪ ಅಂದ್ರೆ ಒಂದು ಕೋರಿಕೆ ಅಂತಂದ್ರೆ, ಪಾಪ ಇದನ್ನ ರಸ್ತೆ ಹಾಕಿದವರು ಮತ್ತೆ ಅದನ್ನ ಯಾರು ಬಿಲ್ ಮಾಡಿದವ್ರಿಗೆ ನಾವು ಬಹಳ ಧನ್ಯವಾದಗಳು ಹೇಳ್ತೀವಿ. ಅವರು ನಮ್ಮ ಗ್ರಾಮಕ್ಕೆ ಕರ್ಕೊಬಂದು ಅವ್ರಿಗೆ ಸನ್ಮಾನ ಮಾಡಿ, ಅವ್ರಿಗೆ ಯಾವ್ದಾದ್ರು ರಾಷ್ಟ್ರ ಪ್ರಶಸ್ತಿ ಅಥವಾ ಯಾವ್ದಾದ್ರು ಒಂದು ದೊಡ್ಡ ಸನ್ಮಾನ ಮಾಡಿ ಅವ್ರಿಗೆ ಪ್ರಪಂಚದ ಮಟ್ಟದಲ್ಲಿ ಇಂಥ ಒಂದು ಅದ್ಭುತವಾದ ಒಂದು ಕಾಮಗಾರಿಯನ್ನು ಮಾಡಿರ್ತಕ್ಕಂಥವ್ರಿಗೆ ಕೋಟಿ ನಮನಗಳನ್ನ ಸಲ್ಲಿಸ್ತಾ ಅವ್ರಿಗೆ ನಾವು ಸನ್ಮಾನವನ್ನು ಮಾಡಬೇಕು. ದಯವಿಟ್ಟು ಇದರಲ್ಲಿ ಭಾಗಿಯಾಗಿರ್ತಕ್ಕಂಥ ಯಾವುದೇ ಅಧಿಕಾರಿಗಳು ಇಲ್ಲ, ಕಾಮಗಾರಿ ಮಾಡಿರ್ತಕ್ಕಂಥ ಇನ್ನೊಂದು ಎಲ್ರಿಗೂ ಗೊತ್ತಿರೋದೆ, ಕಾಂಟ್ರಾಕ್ಟ್ರು ಪರ್ಸೆಂಟೇಜು ಅನ್ನೋದು ಏನು ಮುಚ್ಚುಮರೆ ಇಲ್ಲದೆ ಇರ್ತಕ್ಕಂಥದ್ದು ಎಲ್ರಿಗೂ ತಿಳಿದಿರ್ತಕ್ಕಂಥದ್ದೇ. ಅವರು ಪಾಪ ಹೆಂಡತಿ ಮಕ್ಕಳಿಗೆ ಅವ್ರ ಸಂಬಳದಲ್ಲಿ ಸಾಕಾಗಲ್ವೋ ಗೊತ್ತಿಲ್ಲ. ಇಲ್ಲಿಂದ ಬಡವ್ರ ಜನರ ಒಂದು ದುಡ್ಡನ್ನು ಎತ್ಕೊಂಡು ಹೋಗಿ ಯಾರು ಕೇಳಲ್ಲ, ಅಮಾಯಕರು ಮುಗ್ಧರು ಅಂತ ಹೇಳ್ಬಿಟ್ಟು ಇಂಥ ಒಂದು ನೀಚ ನಿಕೃಷ್ಟ ಕೆಲಸ, ಇದು ದೇಶದ್ರೋಹ ಕೆಲಸ ಅಂತ ನಾನು ಭಾವಿಸ್ತೀನಿ. ಹಳ್ಳಿಗಳ ಬೆಳವಣಿಗೆ, ರಾಷ್ಟ್ರ ಬೆಳವಣಿಗೆ, ದೇಶ ಬೆಳವಣಿಗೆ ಅಂತ ಹೇಳ್ತೀವಿ. ಇದೇನಾ ನಮ್ಮ ಬೆಳವಣಿಗೆ? ನೋಡಿ, ಇಲ್ಲಿ ಒಂದು 6 mm ಕೂಡ ಹಾಕಿಲ್ಲ. ನಮ್ಗೆ ಟೆಕ್ನಿಕಲ್ ಆಗಿ ಹೇಳ್ತಾರೆ, ನಮ್ಗೆ ಇಷ್ಟೇ ಬಂದಿರೋದು ಅಷ್ಟೇ ಬಂದಿರೋದು. ಮತ್ತೆ ನಾವು ಅಧಿಕಾರಿಗಳಿಗೆ ಪರ್ಸೆಂಟೇಜ್ ಕೊಡಬೇಕು, ಇನ್ನೊಬ್ಬರಿಗೆ ರಾಜಕಾರಣಿಗಳಿಗೆ ಪರ್ಸೆಂಟೇಜ್ ಕೊಡಬೇಕು ಅಂತ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರಗಳೇ. ಹಲವಾರು ಎಲ್ಲ ಹಳ್ಳಿಗಳಲ್ಲೂ ಇದೇ ಪರಿಸ್ಥಿತಿ ಇರೋದು. ನಾವು ಅದು ಅಟ್ಲೀಸ್ಟ್ ಹೇಳ್ತಾ ಇದ್ದೀವಿ, ನೀವು ಇಷ್ಟವರೆಗೂ ಬಂದು ನೋಡ್ತಾ ಇದ್ದೀರಾ ಇಲ್ಲೊಂದು ಸಮಸ್ಯೆಗಳಲ್ಲಿ. ದಯವಿಟ್ಟು ಇದನ್ನ ಗಂಭೀರವಾಗಿ ಪರಿಗಣಿಸಿ ರಸ್ತೆ ಮಾಡ್ಬೇಕಂತ. ಒಂದು 10-15 ವರ್ಷದಿಂದ ಈ ರೋಡ್ ಯಾರು ಹಾಕಿಲ್ಲ, ಇದೇ ಫಸ್ಟ್ ಟೈಮ್ ಹಾಕಿರೋದು. 10-15 ವರ್ಷದಿಂದ ಈ ರೋಡ್ ಯಾರು ಹಾಕಿಲ್ಲ. ಈ ಮಣ್ಣು ರೋಡ್ ಇದ್ದಿದ್ದು ಜಲ್ಲಿ ಹೊಡ್ಸ್ಕೊಂಡು ಹಂಗೆ ಹೋಗ್ತಾ ಇದ್ದು, ಹಂಗೆ ಬರ್ತದೆ. ಸುಮಾರು ಲಾರಿಗಳು ಹುಲ್ಗಿಲ್ ಕೊಯ್ಕೊಂಡ್ ಬರಕ್ ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ಯಾವುದೇ ತರನು ಇಲ್ಲಿ ನೋಡಿ, ಇಲ್ಲಿ ಪಕ್ಕದಲ್ಲಿ ಕೆರೆ ಒಂದಿದೆ. ಪಾಪ ಈ ಗುಂಡಿಗಳಿರೋದ್ರಲ್ಲಿ ಕೆರೆ ಮಳೆ ಬಂದಾಗ ಗುಂಡಿಗಳು ತುಂಬಿರ್ತದೆ. ಅದು ಏನಾಗ್ತದೆ ಅಂದ್ರೆ, ಗಾಡಿಯಲ್ಲಿ ಬಂದಾಗ ಕ್ಲಚ್ ಬ್ರೇಕ್ ತುಳಿದಾಗ ಆ ಕಡೆ ಹೋಗಿ ಸುಮಾರು ಜನ ಬಿದ್ದೋಗಿದ್ದಾರೆ. 4-5 ಜನ ಬಿದ್ದೋಗಿದ್ದಾರೆ. ಪಾಪ ಅವ್ರಿಗೆ ತುಂಬಾ ತೊಂದರೆಗಳಾಗಿದೆ. ಅದುವರೆಗೂ ಇದು ಯಾರು ಕಾಮಗಾರಿಕೆ ಚೆನ್ನಾಗಿ ಮಾಡಿಲ್ಲ. 1200 ಮೀಟರ್ ನಾವು ಎಕ್ಸ್ಚೇಂಜ್ ಸ್ವಲ್ಪ ಹಾಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಕ್ಕೆ ಅವರು ಸ್ವಲ್ಪ ಗೇಜಿ ಕಮ್ಮಿ ಮಾಡಿ ಸ್ವಲ್ಪ ಲೆಂತ್ ಹಾಕೊಟ್ಟಿದ್ದಾರೆ. ಆ ಕಡೆ ಇದ್ರ ಬಗ್ಗೆ ಸೈಡ್ ಎಲ್ಲ ಕ್ವಾಲಿಟಿ ಇದೆ, ಸೆಂಟ್ರಲ್ಲಿ ಸ್ವಲ್ಪ ಮೆಲಿಸಾಗಿ ಹಾಕಿದ್ದಾರೆ. ಅದು ನೆಕ್ಸ್ಟ್ ಡಾಂಬ್ಲಿಕನ್ ಹಾಕಿದ್ರೆ ಇಂಜಿನಿಯರು ಶ್ರೀನಿವಾಸ್ ಸರ್ ಹೇಳಿದ್ದಾರೆ, ಹಾಕ್ಕೊಡ್ತೀವಿ. ಮತ್ತೆ ಏನಾದ್ರು ಪ್ಯಾಚ್ ಕಿತ್ಬಾರ್ದು, ನೀಟಾಗಿ ಹಾಕ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನಷ್ಟು ಕಮ್ಮಿ ಇದೆ. ಇಂಜಿನಿಯರ್ ಕೇಳಿದಕ್ಕೆ ನಾವು ಆಗಿರೋ ಗೇಜ್ಗೆ ಕ್ವಾಲಿಟಿ ಕರೆಕ್ಟಾಗಿದೆ. ಈ ಗೇಜ್ ಅಷ್ಟೇ ನಾವು ಕೊಟ್ಟಿರೋ ಎಸ್ಟಿಮೇಟ್ ಕೊಟ್ಟಿರೋದೇ ಅಷ್ಟು. ಇದು ನಾವು ಏನು ಮಾಡೋಕ್ಕಾಗಲ್ಲ. ಇದಕ್ಕೆ ಎಸ್ಟಿಮೇಟ್ ಕೊಟ್ಟಿರೋದು ನಾವು ಗೇಜ್ ಕಮ್ಮಿ 900 ಮೀಟ್ರಿಗೆ ನಾವು 2200 ಮೀಟ್ರ್ ಹಾಕಿದ್ದೀವಿ ರೋಡು. ಅದಕ್ಕೂ ಸ್ವಲ್ಪ ಗೇಜ್ ಕಮ್ಮಿ ಆಗಿರ್ಬೋದು. ಈ ಕ್ವಾಲಿಟಿ ಈ ಥರ ರಸ್ತೆ ಇದ್ದಾರೆ, ಎಷ್ಟು ವರ್ಷ ಬಳಕೆ ಬರುತ್ತೆ? 5 ವರ್ಷ ಕೇಳಿದಕ್ಕೆ 5 ವರ್ಷ ವಾರಂಟಿ ನಮ್ಮದೇ ಇದೆ. ನಾವು ಏನಿದು ಹಾಕ್ಕೊಡ್ತೀವಿ. ಮೇಲೆ ಎದ್ದೇಳೋದು ಕಮ್ಮಿ ಇರೋದ್ರಿಂದ ಹೋಗ್ತಾ ಇದೆ. ಬಿಸಿಲಿಗೆ ಅದು ತಾಪಮಾನ ಜಾಸ್ತಿ ಇರೋದ್ರಿಂದ ಹೊಸದು ಹಾಕಿರೋದು ಆ ಬಿಸಿಲಿಗೆ ಎದ್ದಾಗ್ತದೆ. ಕೆಳಗೆ ಪೊಟೇಷನು ಕ್ಲೀನಿಂಗ್ ಕಟಾಗಿದಾಗಿಲ್ಲ, ಕ್ಲೀನ್ ಮಾಡಿಲ್ಲ, ಹಂಗೆ ಆಗಿಬಿಟ್ಟಿದ್ದಾರೆ. ಈ ಕಾಮಗಾರಿ ಚೆನ್ನಾಗಿದೆ ಇಲ್ವಾ? ಮೇಲೆ ನೋಟಕ್ಕೆ ಚೆನ್ನಾಗಿದೆ, ಕೆಳಗೆ ಗೇಜ್ ಕಮ್ಮಿ ಇದೆ ಅಷ್ಟೇ. ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಾ? ಸಮರ್ಥನೆ ಏನಿಲ್ಲ, ನಮಗೂ ಆದರೆ ನಮಗೂ ಒಳ್ಳೆ ಸರ್ವಾದಿತ್ತು, ನಮಗೂ ಓಡೋದು ನಾವಿಗೆ. ಅವ್ರು 5 ವರ್ಷ ವಾರಂಟಿ ಇದೆ, ನಾವು ಹಾಕ್ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾವು ಮುಂಚೆ ಕೊಟ್ಟಿದ್ದೀವಿ, ಈ ಥರ ಈಗ ಹಾಕಿದ್ದೀರಾ ಯಾಕೆ ಅಂತ. 5 ವರ್ಷ ನಾವು ವಾರಂಟಿ ಕೊಡ್ತೀವಿ, ಏನು ಹಾಕ್ಕೊಡ್ತೀವಿ ಅಂತ ಹೇಳಿದ್ದಾರೆ. ವಾರ ಆಯಿತು, 10 ಡೇಸ್ ಆಗಿದೆ. ಕಿತ್ತು ಬರ್ತಿದ್ದೀರಾ? ಕಿತ್ತು ಬರ್ತಾ ಇದೆ, ಕೇಳಿದಕ್ಕೆ ಹಾಕ್ಕೊಡ್ತೀವಿ. 5 ವರ್ಷ ವಾರಂಟಿ ಇದೆ, ನಾವು ಹಾಕ್ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾವು ರೈತರ ಕೆಲಸ ಮಾಡ್ಕೊಂಡು ಜೀವನ ಮಾಡೋದು, ಹಳ್ಳಿ ಜನರು. ನಾವು ಬಂಗಾರಪೇಟೆ ತಾಲೂಕು ಕಾಮಸನ ಹೋಬಳಿ ತೊಪ್ಪನಹಳ್ಳಿ ಪಂಚಾಯಿತಿ, ದೊಡ್ಡಬೊಂಪಳ್ಳಿಯಿಂದ ಕಿರ್ಮನ್ಗೆ ಹೋಗೋ ರೋಡ್ ಇದು. ಈ ರೋಡು ಸ್ವಲ್ಪ ಹಂಗೆ ಹಿಂಗೂ ಚೆನ್ನಾಗಿತ್ತು. ಇದನ್ನು ಆಗಿದಾಗ ನಾವು ಬಂದು ಹೇಳಿದೆ ಅವ್ರಿಗೆ, ನೋಡಿ ಸರ್, ನಮ್ಮದು ಹಳ್ಳಿ ತುಂಬ ದೂರ ಇರ್ತದೆ, ನಿಮಗೆ ಊಟದ ವ್ಯವಸ್ಥೆ ಆಗಲಿ, ನೀರಿನ ವ್ಯವಸ್ಥೆ ಆಗಲಿ, ನಮ್ಮ ರೈತರದ್ದು ಏನು ಬೇಕೋ ಫ್ರೀಯಾಗಿ ನೀವು ಮಾಡ್ತೀವಿ, ನಮ್ಗೆ ದಾರಿ ಚೆನ್ನಾಗಿ ಮಾಡಿಕೊಡಿ ಅಂತ ಹೇಳಿದ್ರು. ಆ ರೆಕಾರ್ಡ್ಗಳು ನನ್ನ ಹತ್ರ ಇವೆ. ಅವ್ರೇನಂತ ಹೇಳಿದ್ರು, ತುಂಬ ಚೆನ್ನಾಗಿ ಮಾಡ್ಕೊಂತ ಕೊಡ್ತೀವಿ ಅಂತ ಹೇಳಿದ್ರು. ಆಮೇಲೆ ನಾವು ಒಂದು ದಿವಸ ಎಲ್ಲೋ ಕೆಲಸ ಮಾಡೋದು, ಒಂದೇ ದಿವಸಕ್ಕೆ ಫಿನಿಶ್ ಮಾಡ್ಕೊಂಡು ಹೋಗಿದ್ದಾರೆ. ತಾರು ಒಂದೇ ದಿವಸದಲ್ಲಿ ಫಿನಿಶ್ ಮಾಡಿದ್ದಾರೆ. ಫೋನ್ ಮಾಡಿದ ಕೇಳಿದ್ದಕ್ಕೆ ನಮ್ಗೆ ಅಷ್ಟೇ ಕೊಟ್ಟಿರೋದು, ನಾವು ಅಷ್ಟೇ ಮಾಡೋದು, ನಿಮ್ಮ ಕೈಯಲ್ಲಿ ಏನಾಗ್ತದೆ ಅದು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ನಮ್ಮೇಲೆ ಹಂಗೆ ಅದಕ್ಕೆ ನಾವು ಕೇಳೋದೇನೆಂದರೆ, ಸರ್ಕಾರದ ದುಡ್ಡು ನೆತ್ಕೊಬಂದು ದಲ್ಲಾಳಿಗಳು ಕೊಟ್ಟು ಈ ಥರ ಟೆಂಡರ್ಗಳು ಕೊಟ್ಟು ಈ ಥರ ವೇಸ್ಟ್ ಮಾಡ್ತಾ ಇದ್ದೀರಲ್ವಾ, ನಾಚಿಕೆ ಮಾನ ಮರ್ಯಾದೆ ಆಗಲ್ವಾ ನಿಮಗೆ? ನಾವು ರೈತರು ಕಷ್ಟಪಟ್ಟು, ಒಂದು ಕಡೆ ಆನೆಗಳ ಕಾಟ, ಇನ್ನೊಂದು ಕಡೆ ಈ ಥರ ಇದೆ, ಈ ಥರ ಇದ್ರೂ ನಮ್ಗೆ ತೊಂದರೆ ಮಾಡ್ತದೆ. ಗಡಿ ಭಾಗ 9 mm ಕೂಡ ಹಾಕಿಲ್ಲ. ತುಂಬ ತಪ್ಪು ಸರ್ ಇದು.
ದಯವಿಟ್ಟು ಇಂಥವ್ರಿಗೆ ಟೆಂಡರ್ ಕೂಡ ಕೊಡಬಾರ್ದು. ಇದು ಏನು ಆಗಿದೆಯೋ ಇದು ಎಷ್ಟು ಎಸ್ಟಿಮೇಟ್ ಇದೆಯೋ ಅದು ಇಮಿಡಿಯೇಟಾಗಿ ನಮ್ಗೆ ಕೆಲಸ ಮಾಡಿಕೊಡ್ಬೇಕು. ಇಲ್ಲಾಂದರೆ ಇದ್ರ ಬಗ್ಗೆ ದೊಡ್ಡ ಹೋರಾಟ ಮಾಡ್ತೀವಿ. ನಾವು ಬೇಕಾದರೆ ಬೆಂಗಳೂರವರೆಗೂ ಹೋರಾಟ ಮಾಡ್ತೀವಿ. ಫಸ್ಟು ಇದ್ರ ಬಗ್ಗೆ ಒಂದು ವಾರ ಟೈಮ್ ಕೊಡ್ತೀವಿ, ಅಷ್ಟೊಳಗೆ ಮಾಡ್ಬೋದು. ಮಾಡಿಲ್ಲ ಅಂದರೆ ನಾವು ನಿಮ್ಮ ಕೋಲಾರ ಆಫೀಸ್ಗೆ ಹೋಗಿ ಅಲ್ಲಿ ಧರಣಿ ಕೂತ್ಕೊಂತೀವಿ ಅಂತ ಹೇಳ್ತೀವಿ ಸರ್. ಸರ್ ಈ ರೋಡ್ ಹಾಕಿ ಒಂದು ವಾರ ಆಯಿತು. ಬಟ್ ರೋಡ್ ಕಿತ್ತಿದ ಮೇಲೆ 4 ತಿಂಗಳಿತ್ತು ಹಂಗೇ ಜಲ್ಲಿಯಲ್ಲಿ ಎಷ್ಟೋ ಜನ ಬಿದ್ದೋದ್ರು. ಅವಾಗೂ ಹೇಳಿದ್ದೀವಿ ನಾವು ಪ್ರತಿಯೊಂದು ದಿವಸ ಬಂದ್ರು ನಮಗೇನು ಆ ಥರ ಬೇಡಪ್ಪ, ನಿಮಗೆ ಏನು ಬೇಕೋ ಸಪೋರ್ಟ್ ಮಾಡ್ತೀವಿ, ನಮ್ಮ ರೋಡ್ ಚೆನ್ನಾಗಿ ಮಾಡಿಕೊಡಿ ಅಂತ ಹೇಳಿದ್ರೆ ಲಾಸ್ಟಿಗೆ ಈ ಥರ ಮಾಡಿಬಿಟ್ಟು ನೋಡಿ ಸರ್ ಇಷ್ಟು ಹಾಕಿದ್ದಾರೆ. ನೋಡಿ 9 mm ಹಾಕಿದ್ದಾರೆ ಸರ್. 20 mm ಅಂತ ಇದಕ್ಕೆ ಯಾರು ಇದಾಗಿದಾರೋ ಇದಕ್ಕೆ ಅವರೆಲ್ಲ ಸಸ್ಪೆಂಡ್ ಆಗಬೇಕು. ಇಂಜಿನಿಯರ್ ಆಗಲಿ ಇದಕ್ಕೆ ಯಾರು ಸಂಬಂಧಪಟ್ಟಿದ್ದಾರೋ ರೋಡ್ಗೆ ಅವ್ರು ತುಂಬ ತಪ್ಪು. ಯಾಕಂದ್ರೆ ನಾವು 10 ಸತಿ ಫೋನ್ ಮಾಡಿ ಗ್ರಾಮ ಪಂಚಾಯತ್ ಸದಸ್ಯರು ನಮ್ಮ ಮಿಸ್ಸಸ್ಸು ಏನು ನಾವು ಹೇಳಿದ್ರು ಕೇಳಲ್ಲ, ದೊಡ್ಡವರು ಕೇಳಲ್ಲ. ಇದು ಒಂದು ಹಳ್ಳಿ ಅಲ್ಲ ಸರ್, 11 ಹಳ್ಳಿಗೂ ಇದೇ ಥರ ಆಗ್ತಾ ಇದೆ. ಇದು ಎಷ್ಟು ಮಿನಿಟ್ ನಮ್ಗೆ ಕೊಡಿ ಅಂದ್ರೆ ಕೊಡ್ತಾ ಇಲ್ಲ ಅವರು. ಎಷ್ಟು ಪರ್ಸೆಂಟೇಜ್ ತಗೊಂತಾರೋ ಏನೋ ಗೊತ್ತಿಲ್ಲ. ಪರ್ಸೆಂಟೇಜ್ ಬೇಕಾ ಈ ತಾರ್ ರೋಡಲ್ಲಿ ಪರ್ಸೆಂಟೇಜ್ ತಗೊಂಡ್ರೆ ಏನು ಸರ್ ಬರುತ್ತೆ? ಜನರದು ಟ್ಯಾಕ್ಸ್ ದುಡ್ಡು ಎತ್ಕೊಂಡು ಹೋಗಿ ಪರ್ಸೆಂಟೇಜ್ ತಗೊಂಡು ಈ ಥರ ರೋಡ್ಗಳು ಮಾಡಿದ್ರೆ ಉದ್ದಾರ ಆಗ್ತಾರೆ ನೀವು. ಈಗ ಬಂದು ನೋಡಿದೆ, ಎಲ್ಲ ಕಿತ್ತೋಗಿದೆ. ನಾನು ಫೋನ್ ಮಾಡಿದೆ, ಸೂಪರ್ ಫೋನ್ ಮಾಡಿದೆ, ಅವ್ರು ಫೋನ್ ಎತ್ತಿಲ್ಲ. ಅವರು ಆಮೇಲೆ ಎತ್ತರು. ಆಮೇಲೆ ಏನಾದ್ರು ಏನು ಹಾಕೋದು ಹಂಗೆ ಇನ್ನು ಕೈ ಏನಾದ್ರು ಮಾಡ್ಕೊ ಹೋಗ್ರಿ ಎಲ್ಲ ನಮ್ಮ ಬೈದರು. ಆಮೇಲೆ ನಂಗೆ ಆಯ್ತು ಮಾಡ್ಕೊಂಡು ಹೋಗಿದ್ರೆ ನಾನು ಸುಮ್ಮನೆ ಬಿಟ್ಟು ಸರ್ ಅವರು. ಸರ್ ರೋಡ್ ಆಗ್ಬೇಕು ಸರ್, ಹೊಸದು ಹಾಕ್ಬೇಕು, ಆಗಬೇಕು ಪಿತಾಗ್ಬಿಟ್ಟು